ಹೆಬ್ಬಾರ್ ಬಗ್ಗೆ ಯಾಕೆ ಇನ್ನೂ ಕನ್ವರ್ಸ್ತಾ ಇದ್ರಿ? ನೋಟಿಸ್ ಕೊಟ್ಟಾಗಿದೆ, ಕೇಂದ್ರ ತೀರ್ಮಾನ ಮಾಡ್ತಾರೆ. ಸಂಬಂಧ ಇದೆ ಅಂತ ಹೇಳಿ ಅವ್ರಿಗೂ ಅನ್ಸಿಲ್ಲ, ನಮಗೂ ಅನ್ಸಿಲ್ಲ. ಕಾದ್ ನೋಡೋಣ, ಕೇಂದ್ರದ ತೀರ್ಮಾನ ಮಾಡ್ತಾರೆ. ನೋಡಿ, ಮೈಸೂರಿಗೆ ಬಂದಾಗ ಪ್ರಹ್ಲಾದ್ ಜೋಶಿ ಅವರೇ ನಮ್ಮ ಈ ಜನಾಕ್ರೋಶ ಹತ್ರ ಉದ್ಘಾಟನೆ ಮಾಡಿದ್ರು. ನಮ್ಮೆಲ್ಲ ಆರ್ ಅಶೋಕ್ ಅವರು, ಚಲ್ವಾದಿ ಅವರು, ಕಾರಜೋಳ ಅವರು ಎಲ್ಲರೂ ಕೂಡ ಇದ್ದಾರೆ. ಯದುವೀರ್ ಒಡೆಯವರು ಕೂಡ ಇದ್ದಾರೆ. ಆಯ್ತಾ, ಮಂಗಳೂರು ಹೋದಾಗ ಮಂಗಳೂರು ಉತ್ತರ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಆದಿಯಾಗಿ ಅಲ್ಲಿರ್ತಕ್ಕಂಥ ಪ್ರಮುಖ ನಾಯಕರನ್ನು ಜೋಡಿಸಿಕೊಂಡಿದ್ದೇವೆ. ಈಗ ಸದಾನಂದ ಗೌಡರು ಕೂಡ ಇದ್ರು. ಮುಂಬೈ ಕರ್ನಾಟಕ ಭಾಗಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಪ್ರಮುಖರನ್ನು ಜೋಡಿಸ್ಕೊಳ್ತೇವೆ. ವಿಪಕ್ಷ ನಾಯಕರು ಕಾರಜೋಳ ಅವರು, ಶ್ರೀರಾಮುಲು ಅವರು ಎಲ್ಲ ಕಡೆ ಇದ್ದೇ ಇರ್ತಾರೆ. ಜಗದೀಶ್ ಶೆಟ್ಟರ್ ಅವರು ಕೂಡ ಜೋಡಿಸ್ಕೊಳ್ತಾರೆ. ಯಾರು ಬರ್ತಾ ಇಲ್ಲ ಅಂತೇನಿಲ್ಲ. ನಮ್ಮ ಎಲ್ಲಾ ರಾಜ್ಯ ನಾಯಕರುಗಳು ಕೂಡ ಜನಾಕ್ರೋಶ ಯಾತ್ರೆ ಜೋಡಿಸ್ಕೊಂಡಿದ್ದಾರೆ. ಇದು ಫಸ್ಟ್ ಫೇಸ್ ಅಪ್ಪ. ಫಸ್ಟ್ ಫೇಸ್ ಅಲ್ಲಿ ಇರೋರೆಲ್ಲ ಬಂದವರೆ. ಸೆಕೆಂಡ್ ಫೇಸು, ಥರ್ಡ್ ಫೇಸು ಎಲ್ಲ ಇದೆ. ಅದರಲ್ಲಿ ಇನ್ನಷ್ಟು ಜನ ಬರ್ತಾರೆ. ಹೆಬ್ಬಾರ್ ವಿಚಾರ ಮುಗಿದೋದಂತ ಅಧ್ಯಾಯ. ಇನ್ನು ಅವರು ನಮ್ಮ ಪಾರ್ಟಿಗೂ ಏನು ಸಂಬಂಧ ಇಲ್ಲ. ಈಗಾಗಲೇ ಅವರ ಆಕ್ಟಿವಿಟೀಸ್ ನಾವೆಲ್ಲ ಧರಣಿ ಮಾಡಿದ್ರು ಕೂತೇ ಇರ್ತಾರೆ. ಅವರು ನಾವು ಹೋರಾಟ ಮಾಡಿದ್ರು ಕೂತೇ ಇರ್ತಾರೆ. ಅಂದ್ರೆ ಅರ್ಥ ಏನು? ಅವ್ರ ಪಾರ್ಟಿಗೆ ವಿರುದ್ಧವಾಗಿದ್ದಾರೆ. ಅವರ ಆಲ್ರೆಡಿ ಕೈ ಬಿಟ್ಟಂಗೆ. ನಾವು ಲೆಟರ್ ಹೋಗಿದೆ, ಕೈ ಬಿಟ್ಬಿಟ್ಟಿದ್ರು. ಆಲ್ರೆಡಿ ನಾವು ಕೈ ಬಿಟ್ಟಿದ್ದೀವಿ. ಕೊಡೋದೇ ಇಲ್ಲ ಅವ್ರಿಗೆ. ಅವರು ವಿಧಾನಸಭೆ ಒಳಗಡೆನೆ ಧರಣಿ ಮಾಡಬೇಕಾದ್ರೆ ಹೇಳಿದ್ರು, ನಾನೇ ಹೇಳಿದ್ದೀನಿ ಆಚೆ ಹೋಗ್ರಿ ಅಂದ್ರೆ ಬರಲ್ಲ. ನನ್ನ ಅರ್ಥ ಏನೈತೆ? ಅದರಿಂದ ಮುಗಿದ ಅಧ್ಯಾಯ. ಅವ್ರು ನಮ್ಮ ಪಾರ್ಟಿಯವರು ಅಲ್ಲ, ಬಿಟ್ಬಿಡಿ.